ಕಾಲವನ್ನು ಒಪ್ಪುವ, ಕಾಲವನ್ನು ಅತ್ಯಂತ ಗಂಭೀರವಾಗಿ ಸ್ವೀಕರಿಸುವಂಥವರು. ಆದ್ದರಿಂದ ಇವತ್ತೂ ಕೂಡ ನಾನು ನನ್ನ ಬದುಕನ್ನು ಹಿಂತಿರುಗಿ ನಾನು ನೋಡಿದಾಗ ಇದು ಸಾಧ್ಯವಿತ್ತೇ ನನಗೆ ಅಂಥೇಳಿ. ನಮ್ಮಪ್ಪ ಸಾಹುಕಾರ ಮನೆಯಲ್ಲಿ, ನಮ್ಮದು ಕೋಟಿಪುರ ತಾಂಡ, ಆನವಟ್ಟಿ ಊರು, ಅದಕ್ಕೂ 1 ಕಿಲೋಮೀಟ್ರ್. 30 ವರ್ಷಗಳ ಕಾಲ ಸತತ ಒಬ್ಬ ಸಾಹುಕಾರರ ಮನೆಯಲ್ಲಿ ಜೀತಕ್ಕಿದ್ದ. ನನಗೆ ಗೊತ್ತಿರೋ ಹಾಗೆ ನಮ್ಮಪ್ಪನಿಗೆ ಆಗ ಸಾಹುಕಾರ ಕೊಡ್ತಾ ಇದ್ದಿದ್ದು 10 ರೂಪಾಯಿ ಸಂಬಳ. 1 ವರ್ಷಕ್ಕೆ ನಮ್ಮ ಮನೆಯಲ್ಲೇ ಊಟ ಮಾಡಿ ಅವನ ಮನೆಯಲ್ಲಿ ಜೀತ ಮಾಡೋದಕ್ಕೆ 10 ರೂಪಾಯಿ ಸಂಬಳ ಇತ್ತು. ನನಗೆ ನಮ್ಮಪ್ಪನೂ ಅನ್ಎಜುಕೇಟೆಡು, ಜೀತ ಮಾಡ್ತಾ ಇದ್ದವ್ರು ಇನ್ನೇನು ಓದೋಕ್ಕೆ ಸಾಧ್ಯ. ಆ ಕಾಲದಲ್ಲಿನೂ ನಮ್ಮಲ್ಲಿ ಎಲ್ಲೂ ಕೂಡ ಇನ್ನೂ ಶಿಕ್ಷಣ ಸಂಸ್ಥೆಗಳು ಹುಟ್ಕೊಂಡಿರಲಿಲ್ಲ. ನಮ್ಮ ತಾಯಿ ಓದೋಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗಾಗಿ ಒಂದು ಅನಕ್ಷರಸ್ಥ ಕುಟುಂಬ ಅದು. ಆ ಅನಕ್ಷರಸ್ಥ ಕುಟುಂಬದಲ್ಲಿ ಅದೇ ವರ್ಷ ಏನೋ ಅದಕ್ಕೆ ಸಮಯ ಅಂತ ಕರೀತಾರಲ್ಲ, ಕಾಲ ಅನ್ನುವಂಥದ್ದು, ಆ ವರ್ಷವೇ ಅದೇನೋ ನಮ್ಮ ತಾಂಡದಲ್ಲಿ ಒಬ್ಬ ಮೇಷ್ಟ್ರನ್ನ ಸರ್ಕಾರ ನೇಮಕ ಮಾಡ್ತು. ಶಾಲೆ ಅಂತೂ ಇರಲಿಲ್ಲ. ಒಬ್ಬ ಮೇಷ್ಟ್ರನ್ನು, ಆ ಮೇಷ್ಟ್ರು ಆರಾಧ್ಯ ಅಂತ ಲಿಂಗಾಯತರವರು, ಭಾಳ ಸ್ಟ್ರಿಕ್ಟು, ಭಾಳ ಸ್ಟ್ರಾಂಗು. ನಮಗೆ ಯಾರೂ ಕೂಡ ಶಾಲೆಗೆ ಹೋಗಿ ಸೇರು ಅಂಥೇಳಿ ಸೇರಿಸಿರಲಿಲ್ಲ. ನಮ್ಮ ಒಂದು ಟೀಮ್ ಇತ್ತು, ಗೋಲಿ ಆಡೋದು, ಬುಗುರಿ ಆಡೋದು, ಇದು ಬಿಟ್ಟರೆ ಇನ್ನೇನೂ ಇರಲಿಲ್ಲ ನಮಗೆ. ನಾನು ಒಂದಿನ ಗೋಲಿ ಆಡೋದಕ್ಕೆ ನಮ್ಮ ತಾಂಡದಲ್ಲೆಲ್ಲ ಹುಡುಗರನ್ನು ನೋಡಿದೆ, ಯಾರೂ ಇರಲಿಲ್ಲ. ಎಲ್ಲ ಎಲ್ಲಿಗೆ ಹೋದರು. ಕೆಲವು ಟೈಮ್ ನಮ್ಮ ದೇವಸ್ಥಾನದಲ್ಲಿ ಗೋಲಿ ಆಡ್ತಾಯಿದ್ರು. ಅಂದರೆ ನಮ್ಮದು ಸೇವಾಭಾಯ ದೇವಸ್ಥಾನ, ಅದು ಗೋಡೆ, ಹೀಗೆ 4 ಗೋಡೆಗಳ ಮಧ್ಯದಲ್ಲಿ ನಡೀತಾ ಇತ್ತದು. ಅವು ಎಲ್ಲ ಮಣ್ಣಿನ ಗೋಡೆಗಳು. ಅಲ್ಲಿ ಮೇಷ್ಟ್ರು ಪಾಠ ಕಲಿಸ್ತಿದ್ರು ಅನಿಸತ್ತೆ. ನಾನು ಒಳಗಡೆ ಯಾರಿದ್ದಾರೆ ಅಂತ ಹಣಕಿ ನೋಡ್ತಾ ಇದ್ದೆ. ಯಾರೋ ಅವ್ನು ಹೇಳ್ಕೊಬರ್ರೋ ಅಂದರು. ನಾನು ಹೇಳ್ಕೊಂಡೋಗಿ ನಿಲ್ಲಿಸಿದರು. ಇವನು ಯಾರ ಮಗನು ಅಂತ ಕೇಳಿದರು. ಅಲ್ಲಿ ಕಿರಿಯಾನಾಯಕ ಅನ್ನೋರು ಇದ್ದಾರಲ್ಲ ಸರ್ ಸಂಬಳದಲ್ಲಿ, ಅವ್ರ ಮಗ ಅಂತ. ಕಿವಿ ಮುಟ್ಟಲೇ ಅಂತ ಅಂದರು. ನಾನು ಕಿವಿ ಮುಟ್ಟಿದೆ. ಇವನಿಗೂ 6 ವರ್ಷ ಆಗಿದೆ ಕಣ್ರಯ್ಯ ಅಂಥೇಳಿ ಅವ್ರು ಅಂದಾಜಿಗೆ ಒಂದು ಡೇಟ್ ಹಾಕಿದರು. 3/5/54 ಅಂತನೋ ಹಾಕಿದರು. ಮೇ ತಿಂಗಳದು. ನನಗೆ ಕರೆಕ್ಟಾಗಿ 6 ವರ್ಷ ಶಟ್ ಮಾಡಿ ಅದನ್ನು ಹಾಕಿದರು. ಅದಕ್ಕೆ ನಾನು ಇವತ್ತಿನವರೆಗೂ ಬರ್ಡೇ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ, ನಮಗೆಲ್ಲಿ ಡೇಟ್ ಅದು ಅಂತ ಗೊತ್ತು. ನಮ್ಮ ತಾಯಿಗೆ ಹೇಳಿದರೆ, ನಮ್ಮ ತಾಯಿ ಹೇಳ್ತಾಯಿದ್ರು, ಮಗ ನೀನು ಮಂಗಳವಾರ ಹುಟ್ಟಿದೀಯಾ ಅಂತ. ಆಯ್ತವ, ಎಷ್ಟು ಮಂಗಳವಾರ ಆಗ್ತವೆ ಒಂದು ವರ್ಷಕ್ಕೆ, ಒಂದು ತಿಂಗಳಿಗೆ ಎಷ್ಟು ಮಂಗಳವಾರ ಆಗ್ತವೆ ಪಾಪ, ಆ ಮಾತಿಗೇನು ಗೊತ್ತು. ಮಂಗಳವಾರ ಹುಟ್ಟಿದಿ ಮಗನೇ ಅಂತಿದ್ರು. ಆಯ್ತವ ಅಂತ. ಸೊ ಅವರು ಹೆಸರೇನು ಇಡಬೇಕು ಅಂತ, ನನ್ನ ಹೆಸರು ರಾಮನಾಯಕ ಅಂತ. ಆ ವೇಳೆಗಾಗಲೇ ನಮ್ಮ ಮಾವನ ಮಗ ಒಬ್ಬ ರಾಮನಾಯಕ ಬಂದು ಸೇರಿಕೊಂಡಿದ್ದ. ಅವನು ನನಗಿಂತ ದೊಡ್ಡವನಿದ್ದಾನೆ. ಅದಕ್ಕೆ ಅವನಿಗೆ ದೊಡ್ಡ ರಾಮ ನಾಯಕ್ ಅಂತ ಇಟ್ಟರು, ನನಗೆ ಸಣ್ಣ ರಾಮ ಅಂತ ಇಟ್ಟರು. ಅದೇನು ಆ ಟೈಮ್ ನೋಡಿ, ಆ ಹೆಸರಿಟ್ಟಿದ್ದು ನೋಡಿ. ನನಗೆ ಅದಕ್ಕೆ ಆ ಟೈಮ್ಗಳ ಮೇಲೆ, ಕಾಲದ ಮೇಲೆ ಭಾಳ ನಂಬಿಕೆ ನನಗೆ. ಆ ಕಾಲ, ಆ ಒಂದು ಕ್ಷಣ ನಾನಲ್ಲಿ ಹೋಗದಿದ್ದರೆ ನಾನು ಸೇರ್ತಾನೂ ಇರಲಿಲ್ಲ ಶಾಲೆಗೆ. ಆ ಮೇಷ್ಟ್ರು ಅಲ್ಲಿ ಇರಲಿಲ್ಲ ಅಂದರೆ ನಾನು ಸೇರ್ತಾ ಇರಲಿಲ್ಲ. ನನ್ನ ಲೈಫ್ ಇನ್ನೇನೋ ಯಾರ್ದೋ ಮನೆಯಲ್ಲಿ ಜೀತನೋ ಹಾಗೆ ಸಗಣಿ ಬಾಸ್ತಾ ಕಾಲಕ್ಕೆ ಹಾಕಬೇಕಾಯಿತು. ಸೊ ಅದು
ಕೊನೆಗೆ ಅವನು ಮೇಷ್ಟ್ರು ಸಣ್ಣರಾಮ ಅಂತ ಸೇರಿಸ್ಕೊಂಡು, ನೀನು ನಾಳೆ ನಿಮ್ಮ ಅಪ್ಪನ ಹತ್ರ 4 ಆಣೆ ಇಸ್ಕೋಬಾ ಅಂದರು. ಅದು ಅಡ್ಮಿಷನ್ ಫೀಸ್ ಅದು. ಸೊ ಅಡ್ಮಿಷನ್ ಫೀಸು 4 ಆಣೆಯಲ್ಲಿ ನಾನು ಸೇರಿಕೊಂಡೆ. ಇವತ್ತು ನಮ್ಮ ಮೊಮ್ಮಕ್ಕಳಿಗೆ ಸೇರಿಸೋದಕ್ಕೆ 50,000, ಒಂದು 1,00,000 ಅಲ್ಲ, ಪ್ರೈಮರಿ ಸ್ಕೂಲ್ಗಪ್ಪ. ಅಲ್ಲ, ನಮ್ಮ ಇದರಲ್ಲಿ ಏನು LKGಗೆ 50,000 ಕೊಟ್ಟು ಸೇರಿಸಿದೆವು ನಾವು. LKG ಅಂದರೆ ಇನ್ನೂ KGಗೆ ಬಂದೇ ಇಲ್ಲ ಅವನು. ಸೊ ಇಂತಹ ಸ್ಥಿತಿಯಲ್ಲಿ 4 ಆಣೆ ಕೊಟ್ಟು ನಾವು ಸೇರಿಕೊಂಡವು. ಆತು ನಮ್ಮ ಮೇಷ್ಟ್ರವರು ಆರಾಧ್ಯ ಅಂಥೇಳಿ ಭಾರಿ ಹೊಡಿತಾ ಇದ್ರಲ್ಲ, ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನೇನು ನಮ್ಮ ಮನೆಗಳಲ್ಲಿ ಇನ್ನೇನು 4 ಕೋಣೆ ಮನೆಗಳವು, ನಮ್ಮದು ದೊಡ್ಡ ಕುಟುಂಬ. ಅವರೆಲ್ಲ ಕೂಲಿನೋ ಹಾಲಿನೋ ಹೋಗ್ಬಿಡೋರು. ನಾನು ಒಂದು ದಿನ ಇದು ನಮ್ಮದು ಎಲ್ಲ ಚಾಪೆ ಹಾಸ್ಕೊಂಡು ಮಲಗ್ತಾಯಿದ್ರು. ಚಾಪೆಯನ್ನು ಅವರು ಎದ್ದ ಮೇಲೆ ಸುರುಳಿ ಸುತ್ತಿ ಇಡ್ತಾಯಿದ್ರಲ್ಲ ಮೂಲೆ, ಆ ಮೂಲೆಯ ಇದರಲ್ಲಿ ಆ ಸುರುಳಿಯಲ್ಲಿ ಬಚ್ಚಿಟ್ಕೊಂಡಿದ್ದೆ. ಯಾವನೋ ಕಿರಾತಕ ನನ್ನನ್ನು ನೋಡಿಕೊಂಡು ಆ ಸುರುಳಿಯಲ್ಲಿ ಆ ಚಾಪೆಯ ಸುರುಳಿ ಸುತ್ತಿಟ್ಟಿದ್ದರಲ್ಲಿ ನನ್ನನ್ನು ಹುಡುಕಿ ಎಳ್ಕೊಂಡೋಗಿ ಹೊಡೆದ್ರು. ಅವತ್ತಿಂದ ಶಾಲೆ ತಪ್ಪಿಸ್ಕೊಳ್ಳಿಲ್ಲ. ಹಾಗೆ ನಡೀತಾ ಬಂತು. ಈಗಿನ ಜನ್ರೇಷನ್ನು ಬೇಕಾದಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೋಬೇಕು. ಎಷ್ಟು ಅವಕಾಶಗಳಿದ್ದಾವೆ. ಅದಕ್ಕೆ ನಮ್ಮ ಇವರಿಗೆ ಹೇಳ್ತಾ ಇರ್ತೇನೆ, ನಾನು ತಾಂಡಾಭಿವೃದ್ಧಿ ನಿಗಮಕ್ಕೂ ಹೇಳಿದೆ, ಜಿಲ್ಲೆಗೊಂದು ಕೋಚಿಂಗ್ ಸೆಂಟ್ರನ್ನು ಮಾಡ್ಕೊಳ್ಳಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ MA ಮಾಡಿಕೊಂಡು, ಡಾಡಿ ಬಂಜಾರರ ಒಬ್ಬ ಹುಡುಗ MA ಮಾಡ್ಕೊಂಡಿದ್ದೇನೆ ಅಂತ ಅಂದ, ಸೋಷಿಯಾಲಜಿ. ಹೀಗೆ MA ಮಾಡಿಕೊಂಡು MPhil ಮಾಡಿಕೊಂಡು ಈಗಲೂ ಕೂಡ ನಮ್ಮ ಭಾಷಾಭಿವೃದ್ಧಿ ಅಧ್ಯಯನ ಕೇಂದ್ರದಲ್ಲಿ ಒಬ್ಬನಿಗೆ 55 ವರ್ಷ ಆಗಿದೆ. ಅವನದೇನು ಅಂದರೆ MA ಆಗಿದೆ, ಆಮೇಲೆ PDF ಆಗಿದೆ. ಈ ಎಲಿಜಿಬಿಲಿಟಿ ಎಲ್ಲವನ್ನೂ ಮಾಡ್ಕೊಂಡಿದ್ದಾನೆ, ಕೆಲಸ ಇಲ್ಲ. 55 ವರ್ಷ ಆಗಿದೆ, 2 ಮಕ್ಕಳಿದ್ದಾವೆ, ಹ್ಯಾಂಡಿಕ್ಯಾಪ್ ಆಗಿದ್ದಾನೆ ಅಂತ. ಹಿಂಗೆ ಆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ, ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಮತ್ತು ಈ ಕಡೆ ಭಾಗದಲ್ಲಿ ಸ್ವಲ್ಪ ನಮ್ಮ ಸ್ಥಿತಿಗಳು ಉತ್ತಮವಾಗಿದ್ದಾವೆ. ಇಂತಹ ಎಲ್ಲ ಕಡೆಗಳಲ್ಲೂ ಇದೇ ಸ್ಥಿತಿಯಲ್ಲಿ ಇದ್ದಾವೆ. ಆಮೇಲೆ ನನಗೆ ಇನ್ನೊಂದು ಸ್ವಾರಸ್ಯಕರ ಸಂಗತಿ ಅಂತ ಅಂದರೆ, ನಾನು ಸಹ್ಯಾದ್ರಿ ಕಾಲೇಜಲ್ಲಿ PUC ಓದೋದಕ್ಕೆ ಬಂದೆ. ನಾನು SLC ಪಾಸ್ ಆದಮೇಲೆ ನಮಗೆ ಶಿವಮೊಗ್ಗನೇ ಗೌರ್ಮೆಂಟ್ ಶಾಲೆ, ಅದು ಸಹ್ಯಾದ್ರಿ ಕಾಲೇಜು. PUCಗೆ ನಾವು ಆಗ PUC ಇತ್ತು. PUCಗೆ ಬಂದು ಸೇರಿಕೊಂಡೆ. PUCಗೆ ಬಂದು ಸೇರ್ಕೊಂಡ್ಮೇಲೆ ನಮ್ಮಪ್ಪ ನಮ್ಮ ಸಂಬಂಧಿಕರಲ್ಲೇ ಒಂದು ಹೆಣ್ಣು ನೋಡಿಬಿಟ್ಟ. ಅರೆ, ನಾನು ಓದಬೇಕು ಅಂತ ನೀನು ನೋಡಿದರೆ ನನ್ನನ್ನು ಹೋಗಿಬಿಟ್ಟು ಹೆಣ್ಣು ನೋಡ್ಕೊ ಬಂದುಬಿಟ್ಟಿದೆಯಲ್ಲಪ್ಪ ಅಂದರೆ, ನೋಡಯ್ಯ, ನನ್ನ ಹತ್ರ ದುಡ್ಡಿಲ್ಲ, ನಾನು ಮೊದಲೇ ಮತ್ತೊಬ್ಬರ ಮನೆಯಲ್ಲಿ ಜೀತಕ್ಕಿದ್ದೇನೆ. ಅವ್ರು ಏನೋ ಸ್ವಲ್ಪ ಇದ್ದವರು ಏನೋ ಪುಡಿ ಕಾಸು ಅದು ಇದು ಕೊಡ್ತಾರೆ, ಓದ್ಕೊಳ್ಳೋದಾದ್ರೆ ಓದ್ಕೊ, ಇಲ್ಲ ಅಂದರೆ ಬಿಡು ಅಂತ ಅಂದ. ಏನಪ್ಪ ಮಾಡೋದು ಅಂತ ಅಂದೆ. ಹೋಗಿ ಹುಡುಗಿ ನೋಡ್ಕೊಬಾ ಅಂತ ಅಂದ. ಸರಿಯಪ್ಪ ಅಂತ ಅಂದುಕೊಂಡು ಸುಮ್ಮನಾದೆ. ಅತ್ತೆ ಕಣ್ಣೀರು ಹಾಕಿದೆ. ನಮ್ಮವ್ವನೂ ಅದನ್ನೇ ಹೇಳೋದು, ನಮ್ಮ ಅಜ್ಜಿನೂ ಅದನ್ನೇ ಹೇಳೋದು, ನಮ್ಮಪ್ಪನೂ ಅದನ್ನೇ ಹೇಳೋದು. ಸರಿಯಪ್ಪ ಅಂತ ಅಂದು ಹುಡುಗಿ ನೋಡೋಕ್ಕೆ ಹೋದ್ವಿ. ನಮ್ಮಮ್ಮನೂ ಬಂದಿತ್ತು, ನೋಡಿದ್ವಿ. ಅವತ್ತು ನಮ್ಮ ಮಾವ ನನಗೆ ಅಡ್ಮಿಷನ್ನಿಗೆ 50 ರೂಪಾಯಿ ಬೇಕಾಗಿತ್ತು PUCಯಲ್ಲಿ. ನಮ್ಮ ಮಾವ ನನಗೆ ಅದೇನೋ ದೊಡ್ಡ ಮನಸ್ಸು ಮಾಡಿ 50 ರೂಪಾಯಿ ಕೊಟ್ಟ. ಆ 50 ರೂಪಾಯಿ ತಂದುಬಿಟ್ಟು ನಾನು ಫೀಸ್ ಕಟ್ಟಿದೆ. ನನಗೆ ನೋಡಿರೋ ಹುಡುಗಿನೂ ಅನ್ಎಜುಕೇಟೆಡ್ಡೆ, ಅವಳಿಗೇನು ಅಕ್ಷರನೇ ಜ್ಞಾನನೇ ಇರಲಿಲ್ಲ. ಆಮೇಲೆ ಬರ್ತಾ 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 ಅವಳು ಎಷ್ಟು ಹಠ ಹಿಡಿದ್ಲು ಅಂದರೆ, ನಾನು PUC ಪಾಸಾದೆ. PUC ಪಾಸ್ ಆದಮೇಲೆ ಡಿಗ್ರಿಗೆ ಬಂದೆ. ಆ ಹುಡುಗಿ ಹಠ ಹಿಡ್ಕೊಂಡು ನಾನು ಮದುವೆ ಆಗೋದಾದರೆ ಅವನಿಗೆ ಮದುವೆ ಆಗೋದು ಅಂತ.
ಎಷ್ಟೋ ಜನ ಪಾಪ ನಾನು ಎಮ್ ಎ ಮುಗಿಯೋವರೆಗೂ ನಾನು ಮದುವೆ ಆಗೋದಿಲ್ಲ ಅಂತ ನಾನು ಹಠ ಹಿಡ್ಕೊಂಡಿದ್ದೆ. ಎಮ್ ಎ ಆಯಿತು. ಅದಕ್ಕಿಂತ ಮೊದಲೇ ಅವಳಿಗೆ ಸಾಕಷ್ಟು ಅಲ್ಲಿ ಲೋಕಲೆಲ್ಲ ಬಂದುಬಿಟ್ಟು ಮದುವೆ, ಸ್ವಲ್ಪ ಒಳ್ಳೆಯ ಮನೆತನ ಅದು. ಮದುವೆ ಆಗ್ತೀವಿ ಅಂತ ಬಂದರು. ಯಾರಿಗೂ ನಾನು ಒಲ್ಲೆ ಯಾರಿಗೂ ಮದುವೆ ಆಗಲ್ಲ, ಮದುವೆ ಆಗೋದಾದ್ರೆ ನನಗೆ ಮೊದಲು ನಿಶ್ಚಯ ಮಾಡಿದ್ರಿ ಅವನಿಗೆ ಮದುವೆ ಆಗೋದು ಅಂತ. ಕೊನೆಗಂತೂ ನಮ್ಮದು ಮದುವೆ ಆಯಿತು. ಮದುವೆ ಆಯಿತು, ಜಾಬ್ ಇರಲಿಲ್ಲ, ಅಪಾಯಿಂಟ್ ಇರಲಿಲ್ಲ. ನಮ್ಮಪ್ಪ ಕೂಲಿಗೆ ಹೋಗಬೇಕು, ನಮ್ಮಮ್ಮ ಕೂಲಿಗೆ ಹೋಗಬೇಕು, ನಮ್ಮ ತಮ್ಮ ಕೂಲಿಗೆ ಹೋಗಬೇಕು. ಅವ್ರು ಕೂಲಿ ಮಾಡ್ಕೊಂಡಿದ್ದನ್ನು ನಾನು ಎಮ್ ಎ ಮಾಡ್ಕೊಂಡಿದ್ದೇನೆ. ಎಮ್ ಎ ಫಸ್ಟ್ ಕ್ಲಾಸಲ್ಲಿ ಆಗಿದೆ. ನನಗೆ ಯಾರು ಕೂಲಿ ಕೊಡ್ತಾರೆ? ನಾನು ಕೂಲಿ ಮಾಡೋದಕ್ಕೆ ರೆಡಿ ಇದ್ದೆ. ಯಾರು ಕೂಲಿಗೆ ಹಚ್ತಾರೆ? ಯಾರು ಕೂಲಿ ಕೇಳೋದಿಲ್ಲ. ಏನು ಮಾಡೋದು ಅಂಥೇಳಿ ತುಂಬ ಬೇಸರ ಆಗ್ತಾಯಿತ್ತು. ಮದುವೆನೂ ಆಗಿದೆ. ಅದೇ ವೇಳೆಗೆ ನನ್ನ ಹೆಂಡತಿ ಗರ್ಭಿಣಿನೇ ಬೇರೆ ಆಗಿದ್ದಾಳೆ. ಅವಳು ಅನ್ಎಜುಕೇಟೆಡ್ ಆಗಿದ್ದವಳು ಏನೋ, ಆ ಕಾರಣಕ್ಕೂ ಏನೋ ರೊಟ್ಟಿ ತಿನ್ನೋಕ್ಕಿಲ್ಲದೆ ಇದ್ದಾಗ ಪಾಪ ಒಂದೊಂದು ರೊಟ್ಟಿ, ಅವಳು ಅರ್ಧ ರೊಟ್ಟಿ ತಿಂದು ನನಗೆ ಒಂದು ರೊಟ್ಟಿ ಕೊಡ್ತಾಯಿದ್ಲು. ಸೊ ಆ ಒಂದು ವರ್ಷ ತುಂಬ ಸಫರ್ ಪಟ್ವಿ. ನಾನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದರು. ಆ ಕಾಲದಲ್ಲಿ ಸಾಕಷ್ಟು ಅವಕಾಶಗಳಿದ್ದರು. ನಾನು ಕಾಲೇಜಿಯೇಟ್ ಡಿಪಾರ್ಟ್ಮೆಂಟಿಗೆ ಲೋಕಲ್ ಕ್ಯಾಂಡಿಡೇಟ್ಸ್ಗಳನ್ನು ಅಪಾಯಿಂಟ್ ಮಾಡ್ತಾಯಿದ್ರು. ನಾನು ಸೆಲ್ವಿ ದಾಸ್ ಆಗ ಪಾಪ ಆಕೆನೂ ತಮಿಳ್ನಾಡಿನ ಎಸ್ ಸಿ ಆಕೆ. ನನ್ನಷ್ಟು ಪರ್ಸೆಂಟೇಜ್ ಆ ಕಾಲದಲ್ಲಿ ಯಾರಿಗೂ ಇರಲಿಲ್ಲ. ಫಸ್ಟಿಗೆ ನನಗೆ ಇಂಟ್ರ್ಯೂ ಕರೆದಾಗ ನಾನು ಹೋದೆ. ಬಟ್ ನಾನು ಒಂದು ತಪ್ಪಿನ ಕೆಲಸ ಏನು ಮಾಡಿದ್ದೆ ಅಂದರೆ, ಬಂಗಾರಪ್ಪನವರು ನಮ್ಮ ಪಕ್ಕದ ಊರಿನವರಲ್ಲ, ಏನಾರಾಗಲಿ ಅಂಥೇಳಿ ಒಂದು ಮಾತು ಹೇಳಿಸಿದ್ದೆ ಅವರಿಂದ. ಆ ಶೆಲ್ವಿ ದಾಸಗಿಗೂ ಬಂಗಾರಪ್ಪನವರಿಗೂ ಚೆನ್ನಾಗಿರಲಿಲ್ಲ ಅನ್ನೋದು ನನಗೇನು ಗೊತ್ತಾಗಬೇಕು ಒಳಗಡೆ. ಆಗ ಅವರು ಯಾವುದೋ ಒಂದು ಮಿನಿಸ್ಟ್ರ್ ಆಗಿದ್ದರು, ಅಂದರೆ ಕಂದಾಯ ಮಿನಿಸ್ಟ್ರ್ ಆಗಿದ್ದರು. ಹೇಳಿದರು, ನೋಡಿ ಈ ಅದೃಷ್ಟ ಅಥವಾ ಸಮಯ ಅಂತ ಏನು ಹೇಳ್ತೇವಲ್ಲ ನಾವು, ಅದಕ್ಕೆ ಸಮಯಕ್ಕೆ ಭಾಳ ಬೆಲೆ ಕೊಡ್ತೀನಿ. ಅವರು ನನಗೆ ಆ ರಾತ್ರಿ ಫೋನ್ ಮಾಡಿ ಹೇಳಿದ್ದಾರೆ, ಆಯಿತು ಸಾಹೇಬ್ರೆ, ಹುಡುಗನ ಫಸ್ಟ್ ಕ್ಲಾಸ್ ಇದೆ, ನಾನು ಕೊಡ್ತೀನಿ, ಎಸ್ಸಿನೂ ಇದ್ದಾನೆ ಅಂತ ಅಂದರು. ಅವತ್ತು ರಾತ್ರಿಯೇ ಅವರು KPCC ಪ್ರೆಸಿಡೆಂಟ್ ಆಗಿದ್ದರು. ದೇವರಾಜ ಅರಸರು ಅವರನ್ನು ಮಿನಿಸ್ಟ್ರಿಂದ ವಜಾ ಮಾಡಿಬಿಟ್ಟಿದ್ದಾರೆ. ನಾನು ಹೋದೆ. ಆಗ ತುಂಬ ಶಾರ್ಪಾಗಿ ಎಲ್ಲ ಅವ್ರಿಗೆ ಹೇಳಿರೋ ಕ್ವಶನ್ಸ್ಗಳಿಗೆಲ್ಲ ಅಟೆಂಡ್ ಮಾಡಿದೆ. ನಾನು ಹೋಗು ಅಂದರು, ಬಂದೆ. ಸೆಲೆಕ್ಷನ್ ಆಗಲೇ ಇಲ್ಲ. ಸೊ ಆ ವರ್ಷ ನಾನು ಭಾಳ ಕಷ್ಟಪಟ್ಟೆ. ಮತ್ತೆ ಜುಲೈಗೆ ಮತ್ತೆ ಲೋಕಲ್ ಕ್ಯಾಂಡಿಡೇಟ್ ಆಗಿ ಮತ್ತೆ ಕಾಲ್ ಮಾಡಿದರು. ಆಗಲೂ ಶೆಲ್ವಿ ದಾಸ್ ಅಮ್ಮನವರೇ ಇದ್ದರು. ಆಗ ಅವರು ಕೇಳಿದರು, ಎಲ್ಲಿ ಕೊಡು ನಿನ್ನ ಒರಿಜಿನಲ್ಲು ಅಂತ. ನನ್ನವೆಲ್ಲ ಕೊಟ್ಟೆ. ಸಿದ್ಧಲಿಂಗಯ್ಯ ಅಂಥೇಳಾಗ ನಮ್ಮ ಕಾಲೇಜಿಯೇಟ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅವರು ಟೈಗಿ ಎಲ್ಲ ಸರಿ ಮಾಡ್ಕೊಂಡು ನನಗೆ ಪ್ರಶ್ನೆ ಕೇಳೋದಕ್ಕೆ ರೆಡಿಯಾಗಿದ್ದರು. ಅದೇ ನನ್ನ ಫಸ್ಟ್ ಎಂಟ್ರಿ. ಅವಳು ಹಿಂಗೆ ನೋಡಿಕೊಂಡು, ನಿನಗೆ ಇನ್ನೂ ಎಲ್ಲೂ ಜಾಬ್ ಆಗಲಿಲ್ಲವೇ ಅಂತ ಕೇಳಿದ್ದು. ಇಲ್ಲ ಮೇಡಮ್, ಜಾಬ್ ಆಗಲಿಲ್ಲ ಅಂತ. ತಗೋ ಅಂತ ರೆಕಾರ್ಡ್ಸ್ ವಾಪಸ್ ಕೊಟ್ಟು ಹೋಗು. ಇದೇನಪ್ಪ, ಲಾಸ್ಟ್ ಟೈಮ್ ನೋಡಿದರೆ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೆ, ಆವಾಗಲೂ ಕೈ ಕೊಡ್ತು. ಈಗ ನನಗೆ ಪ್ರಶ್ನೆ ಕೇಳೋದಕ್ಕೆ ರೆಡಿಯಾಗಿದ್ದ, ಅದಕ್ಕೆ ಅವ್ರು ಕೇಳ್ತೇನೆ ಅಂದರೆ ಬೇಡ ಸುಮ್ಮನಿರು ನೀನು ಅಂತ ಅವ್ರಿಗೆ ಸುಮ್ಮನೆ ಕೂರಿಸಿ ನನಗೆ ಮತ್ತೆ ವಾಪಸ್ ಕಳಿಸ್ಬಿಟ್ರು. ಕೆಲಸ ಆಗೋದಿಲ್ಲ ಅಂತ ಅಂದು ನಾನು ನಿರಾಶೆಯಿಂದ ಮನೆಗೆ ಹೋದೆ. ಆದರೆ 15 ದಿನದಲ್ಲಿ ನನಗೆ ಆರ್ಡರ್ ಬಂದಿತ್ತು, ಲೋಕಲ್ ಕ್ಯಾಂಡಿಡೇಟ್ ಆಗಿ ನೀನು ಸಹ್ಯಾದ್ರಿಯಲ್ಲಿ ಆಯ್ಕೆಯಾಗಿದ್ದೀಯಾ ಅಂತ. ಅದಕ್ಕೆ ಸಮಯ ಸಂದರ್ಭಗಳು
ಹೇಗೆ ನಮ್ಮನ್ನು ನಿಯಂತ್ರಣದಲ್ಲಿರ್ತಾವೆ ಅಂತ. ಇನ್ನೊಂದು ಸರಿ ಇಂಟರ್ಫಿಯರ್ ಆಗುತ್ತೆ. ನಿಮ್ಮ ಕೃತಿಗೆ ಒಂದು ಟೈಟ್ಲ್ ಇಟ್ಟಿದ್ದೀರ, ಅಳು ನುಂಗಿ ನಗು ಒಮ್ಮೆ, ಯಾಕೆ ಇಡಬೇಕು ಅನಿಸ್ತು? ಅದು ನಮ್ಮ ಮನೆಯವರು ಎಷ್ಟು ನೋವಿನ ಸಂದರ್ಭಗಳು ಅಂದರೆ, ನಾವು ಮನೆ ಕಟ್ಟಿಸಿದ್ವಿ ಶಿವಮೊಗ್ಗದಲ್ಲೇ. ನಾವಿನ್ನೂ ಅಲೆಮಾರಿಗಳ ಬುದ್ಧಿಯಿಂದ ನಾವಿನ್ನೂ ಹೊರಗೆ ಬಂದಿಲ್ಲ. ನಾನು ಶಿವಮೊಗ್ಗದಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಆಗಿದ್ದೆ, ಆಮೇಲೆ PSCಯಿಂದ ಸೆಲೆಕ್ಷನ್ ಆದೆ. ಶಿವಮೊಗ್ಗದಲ್ಲಿ ನಾನು ಲೆಕ್ಚರರ್ ಆಗಿ ಸಹ್ಯಾದ್ರಿ ಕಾಲೇಜಲ್ಲಿ 10 ವರ್ಷ ಸರ್ವಿಸ್ ಮಾಡಿದೆ. ನಮ್ಮ ಒಂದು ಸಣ್ಣ ನಮ್ಮ ನಮ್ಮನೆಯವರು ಅನ್ಎಜುಕೇಟೆಡ್ ಆದರೂ ಅವಳು ಎಷ್ಟು ಒತ್ತಾಯ ಮಾಡಿ ಒಂದು ಸೈಟು, ಒಂದು ಮನೆ ಅನ್ನೋದು ಮಾಡಿಕೊಳ್ರಿ ಅಂತ. ಇಲ್ಲ, ನಮ್ಮ ತಾಂಡಕ್ಕೆ ಹೋಗೋಣ ಬಿಡೆ ನಾನು ಅಂಥೇಳಿ ನಾನು ಅವಳು ಮಾತನ್ನು ಕೇಳ್ತಾನೆ ಇರಲಿಲ್ಲ. ಕೊನೆಗೆ ಅವಳು ಒಂದು ದಿನ ಹತ್ತು ಕರೆದು ಏನೇನೋ ಮಾಡಿದ ಮೇಲೆ ಏನಾರಾಗಲಿ ಅಂಥೇಳಿ ಒಂದಷ್ಟು ಹಂಗೆ ಸೈಟ್ ಹುಡುಕಿ ಒಂದು ಹಳೆ ಮನೆ ಹುಡುಕಿದೆ. 1.5 ಲಕ್ಷಕ್ಕೆ ಹಳೆ ಮನೆ ಹುಡುಕಿ ಆ ಮನೆಯಲ್ಲಿ ಕೊನೆಗೆ ಆ ಪಾಡು ಪಟ್ಟಿದ್ದು ಅಂದರೆ ನಮಗೆಲ್ಲೂ ಒಂದು ಪೈಸೆ ಹುಡ್ತಿರ್ಲಿಲ್ಲ. ಆ ಕಾಲದಲ್ಲಿ ಬ್ಯಾಂಕ್ಗಳಲ್ಲಿ 25,000 ರೂಪಾಯಿದು ಸಾಲ ಕೊಡೋರು ಅಷ್ಟೇ. ಅವರು 2,000 3,000 ಸಾಲ ಕೊಡೋರು. ನಮಗೆ ಆಗ ಸಂಬಳನೂ ಅಷ್ಟೇ ಇತ್ತು. ನಾನು 740ರಿಂದ 40 ರೂಪಾಯಿ ಸಂಬಳ ನಮಗೆ ಆವಾಗ, 740. ಆಮೇಲೆ 1,200 ಹಿಂಗೆ ಆಯಿತು. ದುಡ್ಡು ಬೇರೆ ಇಲ್ಲ ಮನೆಯಲ್ಲಿ. ನಮ್ಮ ತಂದೆ ತಾಯಿಗಳು ಕೂಲಿಯವರು. ಏನು ಮಾಡೋದು ಅಂಥೇಳಿ ಕೊನೆಗೆ ಅವಳ ಮಾತಿನ ಮೇಲೇ ಒಂದು ಹಳೆ ಮನೆಯನ್ನು 1.5 ಲಕ್ಷಕ್ಕೆ ತೊಗೊಂಡು ಬಹಳ ಪಾಡುಪಟ್ಟು ಆ 1.5 ಲಕ್ಷ ತೀರಿಸಿದ್ವಿ. ಆ ಮನೆಯಲ್ಲಿ ಹೋಗಿ ನಾವು ವಾಸ ಮಾಡಿದ್ವಿ. ಆಮೇಲೆ ಅಲ್ಲೇ ಆ ಹಳೆ ಹೆಂಚಿನ ಮನೆಯನ್ನು ಕೆಡವಿ ಒಳ್ಳೆ ಮನೆ ಕಟ್ಟಿಸುವಂಥ ಅವಳೇ ಹಠ ಹಿಡಿದ ಮೇಲೆ ನಾನು ಒಂದು ಮನೆ ಕಟ್ಟಿಸಿದೆ. ಇನ್ನೊಂದು 2-3 ವರ್ಷಕ್ಕೆ ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಅವಳನ್ನು ಮದುವೆ ಮಾಡಬೇಕು ಅಂತ. ನನ್ನ ಮಗಳನ್ನು ಮನೆ ಕಟ್ಟಿಸಿ 2 ವರ್ಷಕ್ಕೆ ನನ್ನ ಮಗಳ ಮದುವೆ ಮಾಡಿದ್ದೀನಿ. ಮದುವೆ ಮಾಡಿದ ನಮ್ಮಲ್ಲಿ ಮದುವೆ ಮಾಡಿದ ಮೇಲೆ ಗಂಡನ ಮನೆಗೆ ಮದುವೆ ಮಾಡಿ ಒಂದು 8-10 ದಿನಕ್ಕೆ ವಾಪಸ್ ಬಂದು ನಾವು ಒಂದು 8-10 ದಿನ ಉಳಿಸ್ಕೊಂಡು ನಾನು ನನ್ನ ಹೆಂಡತಿ ನಾವು ಮನೆಗೆ ನಮ್ಮ ತಾಂಡಕ್ಕೆ ಅವ್ರ ನಮ್ಮ ಅಳಿಯನ ಮನೆಯೂ ಕೂಡ ಪಕ್ಕದಲ್ಲೇ ಇತ್ತು. ಹಾಗಾಗಿ ಅವ್ರ ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ನಾವು ಅವತ್ತು ಒಂದು ದಿನ ವಾಸ ಮಾಡಿದ್ದೀವಿ. ಅವತ್ತೇ ಅವಳಿಗೆ ಸೀರಿಯಸ್ ಆಗಿರುವಂಥ ಒಂದು ಜ್ವರ ಬಂದಿದೆ. ಆಗ ನಾನು ಜ್ವರ ಬಂದಿದೆ, ನಾನು ಡ್ಯೂಟಿಗೆ ಹೋಗಲೇಬೇಕು, ನೀನು ಇಲ್ಲೇ ಇರು ಅಂಥೇಳಿ ನಾನು ಬಂದುಬಿಟ್ಟೆ. ಆ ಜ್ವರದ ಜೊತೆಯಲ್ಲೇ ಕೆಮ್ಮು ನೆಗಡಿಗಳು ಸ್ಟಾರ್ಟ್ ಆದವು ಅವಳಿಗೆ ಎಲ್ಲ ಇಡೀ ಶಿವಮೊಗ್ಗದ ಎಲ್ಲ ಆಸ್ಪತ್ರೆಗಳಲ್ಲಿ ತೋರಿಸಿದರೂ ಕೆಮ್ಮು ಕಡಿಮೆ ಆಗಲಿಲ್ಲ, ಜ್ವರನೂ ಕಡಿಮೆ ಆಗಲಿಲ್ಲ. ಇದು ಏನು ಅಂಥೇಳಿ ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯ ಆಗಲಿಲ್ಲ. ಸುಮಾರಷ್ಟು ಒಂದು 15-20 ದಿನ ನಿರಂತರವಾಗಿ ಅವಳಿಗೆ ಅಲ್ಲಿ ಇಲ್ಲಿ ತೋರಿಸಿದ ಮೇಲೆ ಇಲ್ಲಿ 1-2 ಸಣ್ಣ ಗಂಟುಗಳಾಗಿದ್ದು. ಆಗ ಡಾಕ್ಟ್ರು ಹೇಳಿದರು, ನೋಡಿ ನಾವು ಮದುವೆ ಮಾಡಿ ಅದೇ ವರ್ಷದಲ್ಲಿ ಈ 4ಕ್ಕೆ ನನ್ನ ಮಗಳು ಮದುವೆ ಮಾಡಿ ಸುಮಾರು ಒಂದು 15 ದಿನ ಆಗಿದೆ ಅಷ್ಟೆ. ಆಮೇಲೆ ಆ ಗಂಟುಗಳನ್ನು ತೆಗೆದು ಟೆಸ್ಟ್ ಮಾಡಿದರೆ ಕ್ಯಾನ್ಸರು ಅಂಥೇಳಿ ರಿಪೋರ್ಟ್ ಬಂತು. ಆಗ ನನಗೆ ಭಾಳ ದೊಡ್ಡ ಶಾಕ್ ಆಯಿತು. ಕ್ಯಾನ್ಸರ್ ಅಂದರೆ ನಮಗೆಲ್ಲ ಗೊತ್ತಿದೆ, ಅದು ಸಾವು ಅಂತ. ನಾನು ಅವಳಿಗೆ ಹೇಳಲಿಲ್ಲ. ಆ ಪಾಡು ಪಟ್ಟಿದ್ದೇ ಇದೆಯಲ್ಲ, ಜನ್ಮತಃ ಯಾವ ಗಂಡಂದಿರಿಗೂ ಕೂಡ ಬರಬಾರ್ದು. ಆ 1.5 ವರ್ಷ ಅವಳ ಜೊತೆಯಲ್ಲಿ ಅದು ಭಾರಿ ಚಿತ್ರಹಿಂಸೆ ಕೊಡುವಂಥ ಒಂದು ಕಾಯಿಲೆ ಅದು. ಆ ಚಿತ್ರಹಿಂಸೆ ಕೊಡುವ ಕಾಯಿಲೆ 1.5-2 ವರ್ಷ ನನಗೆ 2005ರಲ್ಲಿ ಅವಳಿಗೆ ಮೇನಲ್ಲಿ ನಾವು ಕಂಡುಕೊಂಡಿದ್ದು. ಆ ಕಂಡ ಮೇಲೆ 2006 ಏಪ್ರಿಲಲ್ಲಿ ಅಲ್ಲಿಯವರೆಗೂ ನಿರಂತರವಾಗಿ ಅವಳ ಜೊತೆಯಲ್ಲಿ ಹೆಣಗಾಡಿದ್ದೇನಿದೆ ಅಲ್ಲ,
ಅವಳ ನರಳುವಿಕೆ, ಅವಳ ಚಿತ್ರಹಿಂಸೆ ಇವನ್ನೆಲ್ಲ ನೋಡಿ ನಾನು ಆ ಕೃತಿಯನ್ನು ಬರೆಯಬೇಕೋ ಅಥವಾ ಬೇಡೋ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾಗ ನಾನು ಒಂದು 120 ಪುಟದಷ್ಟು ಅದನ್ನು ಬರೆದೆ. ಆದರೆ ಟೈಟಲ್ ಏನಿಡಬೇಕು ಅನ್ನುವಾಗ ಅದು ನಮ್ಮ ದ.ರಾ ಬೇಂದ್ರೆಯವರ ಒಂದು ಮಾತದು. ಆ ವೇಳೆಗಾಗಲೇ ನನಗೆ 7-8 ವರ್ಷ ಆಗಿತ್ತು. ನನಗೆ 50 ವರ್ಷ ಇನ್ನೂ ಆವಾಗ, ಇನ್ನೂ ಪ್ರಾಯ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಏನು ನಮಗೆ ಬಂದಿರುವಂಥ ನೋವು, ಸಂಕಟ ಇವೆಲ್ಲವನ್ನು ನೋಡ್ತಾ ಇದ್ದರೆ ಇನ್ನೂ 2 ಮಕ್ಕಳು ಮದುವೆ ಮಾಡಬೇಕಾಗಿತ್ತು ನಾನು. ಒಬ್ಬನೇ ಏನು ಮಾಡೋದು ಅಂಥೇಳಿ ನಾನು ಅಳ್ತಾ ಇದ್ದರೆ ಮದುವೆ ಅಂತೂ ಆಗೋದಿಲ್ಲ. ಅಳ್ತಾ ಇದ್ದರೆ ಯಾವ ಸಮಸ್ಯೆಯೂ ಕೂಡ ಸಾಲ್ವ್ ಆಗೋದಿಲ್ಲ. ಅದಕ್ಕೆ ಅಳುವನ್ನು ನುಂಗಬೇಕು, ನಗುವೊಮ್ಮೆ ನಗ್ತಾ ಇರಬೇಕು. ಅಳುವನ್ನು ನುಂಗಿ ನಗ್ತಾ ನಾವು ಮುಂದಿನ ರೂಪರೇಷೆಗಳನ್ನು ಸಿದ್ಧಪಡಿಸ್ಕೋಬೇಕು ಅಂತ. ಈ ಅಳು ನುಂಗಿ ನಗುವೊಮ್ಮೆ ಅನ್ನೋದನ್ನು ನೋಡಿ ನಮ್ಮ ಬೆಂಗಳೂರವರೊಬ್ಬರು ಅದನ್ನು ತೆಲುಗಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ತೆಲುಗಲ್ಲೂ ಕೂಡ ಅದು ಬಿಡುಗಡೆಗೆ ಹೋಗಿದ್ವಿ ನಾವು ಕಳೆದ ಒಂದು 6 ತಿಂಗಳ ಹಿಂದೆ. ಹೈದರಾಬಾದಿಗೆ ಹೋಗಿ ಹೈದರಾಬಾದಿನ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಅದರ ಬಿಡುಗಡೆ ಆಯಿತು. ಅಲ್ಲಿ ನಮ್ಮವರೇ ಸಾಕಷ್ಟು ಜನ ಸೇರಿದ್ರು. ಸಾಕಷ್ಟು ಜನ ಸೇರಿದ್ರು. ವಿದ್ಯಾರ್ಥಿಗಳು ಅವರಿಗೆಲ್ಲ ಬುಕ್ಕುಗಳನ್ನು ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ರು. ಅಲ್ಲಿ ನಮ್ಮವರೇ ಒಬ್ಬರು ಇದ್ದಾರೆ, ಉಸ್ಮಾನಿಯಾ ಯೂನಿವರ್ಸಿಟಿ ಪ್ರೊಫೆಸರು. ಅವರು ಜವಾಬ್ದಾರಿ ತಗೊಂಡು ಅದನ್ನೆಲ್ಲ ಮಾಡಿದರು. ಸೊ ಅದಕ್ಕಾಗಿಯೇ ಈ ಅಳ್ತಾನೇ ಇದ್ದರೆ ಯಾವ ಸಮಸ್ಯೆಗಳೂ ಕೂಡ ಸಾಲ್ವ್ ಆಗೋದಿಲ್ಲ. ನಾವು ನಗಬೇಕು, ಅಳುವನ್ನು ನುಂಗಬೇಕು ನಾವು. ಹಾಗಿದ್ದಾಗ ಮುಂದೆ ನಮಗೆ ಬದುಕಿನ ದಾರಿಗಳು ಕಾಣ್ತವೆ. ಸೊ ಮತ್ತೆ ಆ 2 ಚಿಕ್ಕ ಮಕ್ಕಳನ್ನು ಅವರು ಮದುವೆಗೆ ಬಂದು ಅವರಿಗೂ ನಾನೇ ನಿಂತು ಮದುವೆ ಮಾಡಿದೆ. ಒಬ್ಬನೇ ನಿಂತು ಮದುವೆ ಮಾಡಿದೆ. ಈಗಲೂ ಒಬ್ಬನೇ ಇದ್ದೇನೆ. ಅವಳನ್ನು ಮರೆಯೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನನಗೆ ಭಾಳ ದೊಡ್ಡ ಅವಳ ಕಾಡುವಿಕೆ ಏನು ಅಂದರೆ, ಹಲವು ಜನ ಏನು ಯುವಕರು ಬಂದುಬಿಟ್ಟು ಮದುವೆ ಆಗ್ತೇವೆ ನಿಮ್ಮ ಮಗಳನ್ನು ಅಂಥೇಳಿ ಅವ್ರಿಗೆ ಕೇಳಕ್ಕೆ ಬಂದಾಗ ಅವಳು ನನ್ನನ್ನು ನಿಶ್ಚಯ ಮಾಡಿಕೊಂಡ ಮೇಲೆ 8 ವರ್ಷ ನಾನು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂದ್ಕೊಂಡು ನನಗಾಗಿಯೇ ಒಂಥರ ತಪಸ್ಸು ಮಾಡಿದ ಹಾಗೆ ಮಾಡ್ಕೊಂಡಿದ್ಲಲ್ಲ ಪಾಪ. ಅವಳನ್ನು ಹೆಂಗೆ ಮರೆಯೋಕ್ಕಾಗತ್ತೆ? ಅದಕ್ಕೆ ನನಗೆ ಆ ದಿನಗಳೇ ಒಂಥರ ಕಾಡ್ತಾ ಇರ್ತವೆ. ಅದಕ್ಕಾಗಿ ಆದರೆ ಅದನ್ನೇ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಇದನ್ನು ಮಾಡೋದಕ್ಕಾಗೋದಿಲ್ಲ. ನಮ್ಮ ಲೈಫನ್ನು ಒಂದೊಮ್ಮೆ ನಾನೇ ಆ ಸಂದರ್ಭದಲ್ಲಿ ಈ ನೋವು ಹೇಗೆ ಅಂಥೇಳಿ ನಾನೇನಾದ್ರು ಹೆಚ್ಚು ಕುಡಿಯೋಕ್ಕೆ ಹೋಗಿದ್ದರೆ ಮರೆಯುವಂಥದಕ್ಕೆ ಬೇರೆ ಬೇರೆ ಔಷಧಿಗಳನ್ನು ನಾವು ಏನಾದ್ರು ತಗೊಂಡಿದ್ರೆ ಉಳಿದ ಮಕ್ಕಳ ಪಾಡೇನಾಗ್ತಾಯಿತ್ತು. ಅದಕ್ಕಾಗಿ ಭವಿಷ್ಯತ್ತಿಗಾಗಿ ಈಗ ಅವಳು ಏನು ಮರಣದ ಸಂದರ್ಭದಲ್ಲಿ ನನ್ನ ದೊಡ್ಡ ಮಗಳಿಗೆ ಒಂದು ಮಗು ಹುಟ್ಟಿತ್ತು. ಅವಳೀಗ ಡಿಗ್ರಿ ಓದ್ತಾ ಇದ್ದಾಳೆ. ಫಸ್ಟ್ ಇಯರ್ ಡಿಗ್ರಿ BSc ಓದ್ತಾ ಇದ್ದಾಳೆ. ಅಷ್ಟು ದೊಡ್ಡ ಮೊಮ್ಮಕ್ಕಳನ್ನು ನಾವು ನೋಡೋಕ್ಕಾಗ್ತಿತ್ತ? ಅವ್ರನ್ನ ಕಂಡುಬಿಟ್ಟು ನಾವು ಅವ್ರ ಜೊತೆಯಲ್ಲಿ ನಗ್ತಾ ನನಗಿರುವ ನೋವನ್ನು ನಾನು ಅವರನ್ನು ನೋಡೋದ್ರ ಮೂಲಕ ಮರಿತೀನಿ. ಈಗ ನನಗೆ ನನ್ನ ಮಗನಿಗೆ 2 ಗಂಡು ಮಕ್ಕಳಿದ್ದಾವೆ. ಅದನ್ನೇ ನಾನು ಹೇಳಿದೆ, ಏನು ಅಂದರೆ ಅವನಿಗೆ 50,000 ಕೊಟ್ಬಿಟ್ಟು LKGಗೆ ಸೇರಿಸಿದ್ದೇವೆ ಅಂತ. ಹೀಗೆ ಅವರನ್ನು ನೋಡಿ ನಾವು ನಮ್ಮ ನೋವನ್ನು ಮರಿಬೇಕಾಗತ್ತೆ. ಸುಮಾರು 18 ವರ್ಷಗಳು ಆಲ್ರೆಡಿ ಕಳೆದು ಹೋದವು ಅವಳಿಲ್ಲದೆ. ಆದರೆ ಮರೆಯೋದಕ್ಕಾಗೋದಿಲ್ಲ. ನನ್ನ ಅಳುನುಂಗಿ ನಗುವೊಮ್ಮೆ ಓದಿದರೆ ಮೊನ್ನೆ ಒಬ್ಬರು ಯಾರೋ ಬೆಂಗಳೂರವ್ರು ಬರೆದುಬಿಟ್ಟು, ಸರ್ ನನಗೆ ಅದೊಂದು ಕೃತಿ ಬೇಕು ಅಂತ. ಅದು ಸಿಗಲಿಲ್ಲ.
ಆದರೆ ನನ್ನ ಅನಂತರದಲ್ಲಿ ಒಂದು ವಿಸ್ತೃತವಾದದ್ದು ಒಂದು 200 ಪುಟದ ಬರೆದೆ, ನಾನೆಂಬುದು ನಾನಲ್ಲ ಅಂತ. ಅದಕ್ಕೂ ಅದೇ ಟೈಟಲ್ ಕೊಟ್ಟೆ, ನಾನೆಂಬುದು ನಾನಲ್ಲ ಅಂತ. ಅಂದರೆ ಸಮುದಾಯವನ್ನು ಕುರಿತುಬಿಟ್ಟು ಹೇಳಿದ್ದು. ಅದು ಟೈಟಲೇ ವಿಚಿತ್ರವಾಗಿರ್ತವೆ. ನಾನು ಅಂತ ಅಲ್ಲಿ ನಾನು ಹೇಳಿದ್ದೇನೆ ಸರಿ, ಆದರೆ ನಾನು ಅನ್ನೋದು ಅಲ್ಲ. ನಾನು ಅನ್ನೋಂದರೆ ಅಹಂಕಾರ ಆಗತ್ತೆ. ಆಮೇಲೆ ನಾನು ಅಂತ ಅಂದರೆ ಒಂದು ಸೀಮಿತವಾದ ವಲಯ ಆಗತ್ತೆ. ನಾನಲ್ಲ, ಅದು ನನ್ನ ಸಮುದಾಯ, ಅದು ನನ್ನ ಸಮಾಜ, ಅದು ನನ್ನ ದೇಶ, ಜನಾಂಗ, ಹೀಗೆ ಅದನ್ನು ವಿಸ್ತರಿಸ್ಕೊಂಡು ಹೋಗಬಹುದು. ಆದ್ದರಿಂದ ಈ ನಾನು ಒಳಗಡೆ ಎಲ್ಲವೂ ಕೂಡ ಇಡೀ ಜಗತ್ತೇ ಅಡಗಿದೆ ಎನ್ನುವಂಥದ್ದೇ ಅದರ ಮೀನಿಂಗ್, ಅದರ ಸಾರ. ಈಗ ಬೇರೆಯವರು ಏನಾದ್ರು ಕೇಳೋದಿದ್ದರೆ ಸರ್ ಕೇಳಿ. ಕೇಳಿಯಪ್ಪ, ಭಾಳ ದೂರದಿಂದ ಬಂದೀವಿ ಅವಸ್ಥೆ ಪಟ್ಕೊಂಡು. ಅವ್ರಿಗೆ ಫೇವರ್ ಉತ್ತಮ ಏನೋ ಕೇಳೋದಿದ್ರೆ ನನ್ನ ವಿದ್ಯಾರ್ಥಿ ಅವನು, ವಾ ಅವನಿಗೆ ಭಯ ಇದ್ದೇ ಇದೆ.